ಏಯ್ ಮಾಲಿಗ ಬಾ ಇಲ್ಲಿ, ಆ ಕಡೆ ಹೋಗ್ಬಾರ್ದ. ಏ ಬೀರ ಈ ಕಡೆ ಬಾ. ಏನೋ ಶಾಮಣ್ಣ ಓದೋದ ಬರೋದ ಬಿಟ್ಟು ಕುರಿಕಾಯಿ ಕಚ್ಚಿದ್ದೆಲ್ಲ ಹಾಕ್ಬೇಡಿ. ಅಲ್ಲಪ್ಪ ನೀನ ಕಂಡಂಗ್ ಓದಿದ್ದಿ, ಏನ್ ನೌಕರಿ ಮಾಡ್ತೀವಿ? ಏ ಗೊಬ್ಬರದ ಅಂಗಡಿಗೆ ಏನಪ್ಪ ತಿಂಗಳ ಒಂದು 20,000 ರೂಪಾಯಿ ಕೊಡ್ತಾರ ಅಷ್ಟೇ. 20,000? ನಾನು ವಾರಕ್ಕ 2 ಮರಿ ಮಾರಿದ್ನಂದ್ರ ನನಗ ಒಂದ್ 40,000 ಬರ್ತಾವ. ನೋಡಪ್ಪ, ನಾವು ಹಾಲು ಮತದವ್ರು ಕೋಟಿ ರೊಕ್ಕ ಮನ್ಯಾಗ ನೆಟ್ಟು ಹಚ್ಚಿದ್ರು ನಮ್ ಕಾಯಕ ನಾವು ಬಿಡೋದಿಲ್ಲ. ಬಾಬಾ ನಿಂಗೆ ಕೊಡೋ ಬಿಡಪ್ಪ, ನಾನು ಬರ್ತ ನೋಡಿ ಮರ ಕಾಯಕ. ಬಾ ಮತ್ತೆ ಸುಮ್ಮನೆ ಕುರಿಯಿಂದ ಟರ್ರ ಟುರ್ರ ಅಂದ ಬಿಡು. ನಾನು ಇನ್ನ 20,000 2,000 ಹೆಚ್ಚಿಗೆ ಕೊಡ್ತೀನಿ. ಆಯ್ತಪ್ಪ. ಮೈಲಾರೇ ರೀ, ನಮ್ಮ ಅಮ್ಮಗೂ ಸ್ವಲ್ಪ ಫೋನ್ ಹಚ್ಚಿ ಕೊಡ್ರಿ. ಏನನ್ನ ನೋಡ್ಬೇಕಂದ್ರ ಕಿರಿಕಿರಪ್ಪ ನಿಮ್ಮದ ಆಳಾಗ. ಹತ್ತವಲ್ದ ನಮ್ ತವ್ರ ಮನಿ ಗುಟ್ಟದ ಮೇಲೆ ಅದಲ್ಲ, ಜಲ್ದಿ ಹತ್ತದಿಲ್ಲ ರೀ. ಇನ್ನೊಂದ್ಸಲ ಫೋನ್ ಮಾಡ್ರಿ. ಹತ್ತವಲ್ದ, ನೀನೇ ಫೋನ್ ಮಾಡು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಏನಂತದ? ಕೆರಿಗೆ ನೀರ್ ತರ್ಲಿಕ್ಕೆ ಹೋಗ್ಯಾಳಂತ ಹೇಳ್ತದ್ರಿ ಇದು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯ? ರೀ, ಬರೇ ಕಲೆಯನ್ನು ನಂಬ್ಕೊಂಡ್ರ ಜೀವನ ಆಗೋದಿಲ್ಲ ರೀ. ನಾ ಎಷ್ಟಂತ ಹೇಳಿ ನಾನು ನೋಡದಂತೆ ನೆರಳಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದು. ಹಬ್ಬಕ್ಕ ಹುಡುಗರಿಗೆ ಬಟ್ಟೆ ತಂದಿನಿ ಮತ್ತು ಬಾಣ ತಂದಿನಿ, ಇವೆಲ್ಲ ಅವರಿಗೆ ಕೊಟ್ಬಿಡು. ಅಲ್ರಿ, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತ್ರಿ? ನೀನು ಅವತ್ತ ಒಂದು ಮಾತಾಡಿದ್ದಿ, ಬರೀ ಕಲೆನ ನಂಬಿಕೊಂಡು ಕೂತ್ರೆ ಜೀವನ ಆಗೋದಿಲ್ಲ ಅಂತ. ನನಗೆಲ್ಲೋ ಒಂದು ಕಡೆ ಇತ್ತು, ನಾ ನಂಬಿರುವ ಕಲಾದೇವತೆ ಇಂದಿಲ್ಲ ನಾಳೆ ನನ್ನ ಕೈ ಹಿಡಿತಾಳ ಅಂತ. ಈ ಎಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾದ ನಾ ನಂಬಿರುವ ಕಲಾದೇವತೆಯ ಆಶೀರ್ವಾದ ಮತ್ತು ಅಭಿಮಾನಿಗಳ ಪ್ರೀತಿ. ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.